ಸೊ ಇಲ್ಲಿರೋದು ಎಲ್ಲ ಕೀಟೋನೆ ಅಬ್ಸರ್ವ್ ಮಾಡ್ಕೊಳ್ಳಿ, ಎಲ್ಲ ತಗೊಂಡಿದೀವಿ ನಾವು ಏನು, ಎಲ್ಲ ತಗೊಂಡಿರೋದು ಕೀಟೋನೆ. ಸೊ ಇಲ್ಲಿ ಪ್ಲಸ್ ಐ ಎಫೆಕ್ಟ್, ಹಿಯರ್ ಆಲ್ಸೋ ಪ್ಲಸ್ ಐ, ಇದರಲ್ಲಿ ಪ್ಲಸ್ ಆರ್ ಅಂಡ್ ಪ್ಲಸ್ ಐ, ಹಿಯರ್ ಬೋತ್ ಪ್ಲಸ್ ಆರ್ ಅಂಡ್ ಪ್ಲಸ್ ಆರ್ ಎಫೆಕ್ಟ್. So and we know plus R effect always dominates over plus I effect. ಅದು ಅಪಾರ್ಟ್ ಫ್ರಮ್ ಹ್ಯಾಲೋಜನ್ಸ್ ನ ಬಿಟ್ಟು ಬೇರೆ ಎಲ್ಲ ಕೇಸಲ್ಲೂ ಪ್ಲಸ್ ಆರ್ ಎಫೆಕ್ಟ್ ಡಾಮಿನೇಟ್ ಮಾಡುತ್ತೆ, ಪ್ಲಸ್ ಐ ಇಲ್ಲ. ಸೊ ಇಲ್ಲಿ ಈ ಕೇಸಲ್ಲಿ ಯಾವ್ದು ಡಾಮಿನೇಟ್ ಮಾಡ್ತಿದ್ಯೋ ಅದು ಲೀಸ್ಟ್ ರಿಯಾಕ್ಟಿವ್ ಅಂತ. ಅಂದ್ರೆ ಪ್ಲಸ್ ಆರ್ ಇಲ್ಲಿ ಡಾಮಿನೇಟ್ ಮಾಡ್ತಿದೆ ಅಂದ್ರೆ ಪ್ಲಸ್ ಐಗಿಂತನೂ ಮೊದ್ಲೇ ಪ್ಲಸ್ ಐ ಕೆಲ್ಸನೇ ಏನು, ಎಲೆಕ್ಟ್ರಾನ್ ರಿಲೀಸ್ ಮಾಡೋದು, ಇದಕ್ಕಿಂತನೂ ಜಾಸ್ತಿ ಎಲೆಕ್ಟ್ರಾನ್ ರಿಲೀಸ್ ಮಾಡ್ತಿದೆ ಅಂತ ಅರ್ಥ. ಪ್ಲಸ್ ಆರ್ ಪ್ಲಸ್ ಐ ಇದ್ದೇನೆ ಎಲೆಕ್ಟ್ರಾನ್ ರಿಲೀಸಿಂಗ್ ಆಗ್ತಿದೆ, ಪಾಸಿಟಿವ್ ಚಾರ್ಜ್ ಡಿಕ್ರೀಸ್ ಆಗ್ತಾ ಇದೆ. ಈ ಪ್ಲಸ್ ಆರ್ ಏನ್ ಮಾಡ್ತಿದೆ, ಇನ್ನೂ ಎಲೆಕ್ಟ್ರಾನ್ ರಿಲೀಸ್ ಮಾಡ್ತಿದೆ ಬೈ ರೆಸೋನೆನ್ಸ್, ರೆಸೋನೆನ್ಸ್ ನ ಮಾಡಿ ಇನ್ನೂ ಎಲೆಕ್ಟ್ರಾನ್ ಡಿಕ್ರೀಸ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಅದ್ರದ್ದು ಎಲೆಕ್ಟ್ರಾನ್ ಡೆನ್ಸಿಟಿ ತುಂಬಾ ಕಮ್ಮಿ ಆಗುತ್ತೆ. ಸೊ ನ್ಯೂಕ್ಲಿಯೋಫೈಲ್ ಬರಕ್ ಬಿಡೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ಇದ್ರ ರಿಯಾಕ್ಟಿವಿಟಿ ಟುವರ್ಡ್ಸ್ ನ್ಯೂಕ್ಲಿಯೋಫೈಲ್ ಇನ್ನೂ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ಎರಡೂ ರೆಸೋನೆನ್ಸ್ ಇರೋದ್ರಿಂದ ಇನ್ನೂ ರಿಯಾಕ್ಟಿವಿಟಿನ ಇದು ಇನ್ನೂ ತುಂಬಾ ಕಮ್ಮಿ ಮಾಡುತ್ತೆ. ಸೊ ಇದು ಎ ಬಿ ಸಿ ಅಂತ ತಗೊಂಡ್ರೆ ಇಲ್ಲಿ ಇನ್ನೂ ರೆಸೋನೆನ್ಸ್ ಏನಾಗುತ್ತೆ, ನಮ್ಗೆ ರಿಯಾಕ್ಟಿವಿಟಿ ತುಂಬಾ ಕಮ್ಮಿ ಆಗುತ್ತೆ. ಓಕೆ, ಸೊ ಆದ್ರಿಂದ ಬೆನ್ಸಿನ್ ಇಲ್ಲ ನೋಡಿ ಇಲ್ಲಿ. ಸೊ ಬೆನ್ಸಿನ್ ಇಲ್ಲ ಅಂದಾಗ ಇದಕ್ ಕಂಪೇರ್ ಮಾಡಿದ್ರೆ, ನಾನು ಬೇರೆದಕ್ಕೆ ಕಂಪೇರ್ ಮಾಡ್ತಾ ಇಲ್ಲ, ಈ ಮೂರು ಕಂಪೇರ್ ಮಾಡ್ತಾ ಇದೀನಿ ಅಷ್ಟೇ. ಈ ಮೂರು ಕಂಪ್ಯಾರಿಸನ್ ಅಲ್ಲಿ ಎ ವಿಲ್ ಬಿ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಸಾರಿ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ದ್ಯಾನ್ ಕಂಪೇರ್ ಟು ಬಿ ಅಂಡ್ ಸಿ. ಸೊ ಬಿ ಏನಾಗುತ್ತೆ, ಎ ಗಿಂತ ಸ್ವಲ್ಪ ಜಾಸ್ತಿ, ಐ ಮೀನ್ ಸ್ವಲ್ಪ ಕಮ್ಮಿ ರಿಯಾಕ್ಟಿವ್, ಸಿ ಲೀಸ್ಟ್ ರಿಯಾಕ್ಟಿವ್. ಈಗ ಅರ್ಥ ಆಗಿದ್ಯಾ? Yes, sir. Okay. So I believe that you people have got understood. So I'll move on to the next question now. So I'll clear this. So next question nodi. So third one. Yeah. So this is B, and we have this one here as C. So now again give me the order of reactivity towards nucleophile in the decreasing. A, B, C greater than C. A, B, C na? Okay. ಇದನ್ ಬಿಟ್ಟು ಬೇರೆ ಯಾವ್ದಾರು ಇದೆಯಾ? Okay. So A, C, B. B, C. ಇನ್ನೊಂದು ಯಾವ್ದು? B, A, C. B, C. Okay. ABC. ABC. Okay. A, B, C ನ ಹಾಕ್ತೀನಿ. Any more answers do we have apart from these four? A, B, C. I think ಎಲ್ಲ permutation combination ಆಗೋಗಿರ್ಬೇಕು ಇಲ್ಲಿ. ಸರ್ ABC ಎರಡ್ ಸತಿ ಬಂದಿದೆ. A, B, C ಎರಡು ಸಲ ಆಗಿದ್ಯಾ? ಅದೇ. ಸೊ ಒಂದು A, B, C ನ ಕ್ಲಿಯರ್ ಮಾಡೋಣ. ಇನ್ನೇನಾದ್ರೂ ಪರ್ಮುಟೇಷನ್ ಕಾಂಬಿನೇಷನ್ ಮಾಡ್ಬೋದಾ ನೋಡಿ, ನೀವೆಲ್ಲ ಮ್ಯಾಥ್ಸ್ ಜೀನಿಯಸ್ಗಳು. I will be not knowing about the permutation and combination. Okay, fine. So ಈಗ ಇಲ್ಲಿ ಅಬ್ಸರ್ವ್ ಮಾಡೋಣ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ, ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನಾವೇನು ನಿನ್ನೆ ಕೆಮಿಕಲ್ ಪ್ರಾಪರ್ಟೀಸ್ ಸ್ಟಡಿ ಮಾಡಿದ್ವಿ, ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ರಿಯಾಕ್ಟಿವಿಟಿನ. ಸೊ ಅದು ನಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ ಅಂತ ಅರ್ಥ ಇದೆ. ಸರ್ BSc ಆಗೋದೇ ಇಲ್ಲ. BSc ಆಗೋದಿಲ್ಲ. ಓಕೆ, ಎಲಿಮಿನೇಟ್ ಮಾಡ್ಬಿಡ್ತೀನಿ ಹಂಗಾರೆ. ಓಕೆ, BSc ಆಗಲ್ಲ, ಎಲಿಮಿನೇಟ್ ಆಯ್ತು. ಇನ್ನೆರಡು ಇದೆ, ಯಾವ್ದಾರು ಒಂದು ಎಲಿಮಿನೇಟ್ ಆಗ್ಬೇಕು. ಸೊ ಇನ್ನೊಂದು ಹೊಸ ಕಾಂಬಿನೇಷನ್ ಬಂದಿದೆ, CAB.
ACD ಆಗದೆ. ಓಕೆ. ಸರಿ ಸಾಕು, ಇನ್ನಷ್ಟು ಕಾಂಬಿನೇಷನ್ ಬರೋಕ್ಕಿಂತ ಮುಂಚೆ ಕ್ರ್ಯಾಕ್ ದಿಸ್. ಓಕೆ, ಸೊ ಈಗ ನೋಡೋಣ ಇದು ಯಾವ್ದು ಕಾಂಪೋನೆಂಟ್ ಎ ಇರೋದು? ಫಾರ್ಮಾಲ್ಡಿಹೈಡ್. ಇಲ್ಲ ಇಲ್ಲ. ಅಸಿಟಾಲ್ಡಿಹೈಡ್. ಹಾ. ಅಸಿಟಾಲ್ಡಿಹೈಡ್. ನೆಕ್ಸ್ಟ್ ಬಂದಿದೆ ಯಾವ್ದು ಬಿ ಅಲ್ಲಿ? ಅಸಿಟೋನ್. ಅಸಿಟೋನ್. ನೆಕ್ಸ್ಟ್ ಇರೋದು ಅಸಿಟೋನ್. ಬೆಂಜಾಲ್ಡಿಹೈಡ್. ಬೆಂಜಾಲ್ಡ್. ಎಸ್. ಬೆಂಜಾಲ್ಡಿಹೈಡ್. ಸೊ ಈಗ ನಾನು ವಿದೌಟ್ ನೋ ಡೌಟ್ ಅಸಿಟಾಲ್ಡಿಹೈಡ್ ನ ಫಸ್ಟ್ ಹಾಕ್ಬೋದಾ? ಎಸ್ ಸರ್. ಇದ್ರಲ್ಲಂತೂ ಡೌಟೇ ಇರಲ್ಲ, ಎ ಅಂತೂ ಫಸ್ಟ್ ಆಗ್ಲೇಬೇಕು, ರೈಟ್? ಸೊ ಎ ಅಂತೂ ಫಸ್ಟ್ ಆಗ್ಲೇಬೇಕು, ಇದ್ರಲ್ಲಿ ನೀವು ಡೌಟೇ ಪಡಂಗಿಲ್ಲ, ಎ ಫಸ್ಟ್ ಆಗ್ಲೇಬೇಕು. ಅಸಿಟಾಲ್ಡಿಹೈಡ್ ಟಾಪ್ ಅಲ್ಲಿ ಬರ್ತಿದೆ, ಹಿಂಗ್ ಬರ್ಕೊಂಡ್ರೆ ಇಲ್ಲೇ ಬರೀ. ಸೊ ಎ ಏನೋ ಮೋರ್ ರಿಯಾಕ್ಟ್, ಆಲ್ಡಿಹೈಡ್ ಅಸಿಟಾಲ್ಡಿಹೈಡ್ ಇದೆ, ಅದು ಪಕ್ಕ ಎಲ್ಲ ಇನ್ನೆರಡಕ್ಕಿಂತ ಮೋರ್ ರಿಯಾಕ್ಟಿವ್ ಆಗಿ. ಓಕೆ, ಸೊ ಇದ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅನ್ನೋದು ನಮ್ಗೆ ಮೇಜರ್ ಇಂಪಾರ್ಟೆಂಟ್. ಓಕೆ, ಸೊ ಇದಾದ್ಮೇಲೆ ನಮ್ಮ ಟ್ರೆಂಡ್ ಏನಾಗುತ್ತೆ ನೋಡಿ, ದಿಸ್ ಇಸ್ CB. ಸೊ ಇಲ್ಲೊಬ್ರು ಆನ್ಸರ್ ಕೊಟ್ಟಿದ್ದಾರೆ, ಇದು ACB. ಸೊ ಇದು ಯಾರು ಹೇಳಿದ್ರೆ ಅದು ಕರೆಕ್ಟ್. ಸೊ ಇನ್ನೆರಡು ತಪ್ಪಾಗಿರುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಬಿ ಮತ್ತೆ ಸಿ ಮಧ್ಯೆ ಕನ್ಫ್ಯೂಷನ್ ಅರೈಸ್ ಆಗಿದೆ. ಬಿ ಮತ್ತೆ ಸಿ ಅಲ್ಲಿ ಯಾವ್ದನ್ನ ತಗೊಬೇಕು ಅಂತ. ಓಕೆ, ಸೊ ನಾವ್ ಈಗ ಅರ್ಥ ಮಾಡ್ಕೊಬೇಕಾಗಿರೋದು ಏನಿದೆ, ಕೀಟೋನ್ ನ ನಾವೇನ್ ಹೇಳ್ತಾ ಇದೀವಿ, ಲೆಸ್ ರಿಯಾಕ್ಟಿವ್ ಅಂತ ಹೇಳ್ತಿದ್ವಿ ಕೀಟೋನ್ ನ. ಏನಕ್ಕೆ ಕೀಟೋನ್ ನ ಲೆಸ್ ರಿಯಾಕ್ಟಿವ್ ಅಂದ್ರೆ? ಸ್ಟೀರಿಕ್ ಇಂಟೆನ್ಸ್. Steric index. ಹೌದು, ಬಟ್ ನೀವ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದಾ, ಈ ಕೇಸಲ್ಲಿ ಸ್ಟೀರಿಕ್ ಇಂಡರೆನ್ಸ್ ಇದೆಯಾ? ಇಲ್ಲ ಸರ್. No ಇಲ್ಲ. sir. ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಆಗುತ್ತೆ. ಇದು ಕಂಪೇರ್ ಮಾಡ್ತಾ ಇದೀನಿ ಸರ್. ಇಲ್ಲಿ ಬೆನ್ಸಿನ್ ಇದೆಯಲ್ಲ, ಪ್ಲಸ್ ಆರ್ ಅಂದ್ರೆ ಇಲ್ಲಿ ನೋಡಿ ಪ್ಲಸ್ ಐ ಸಮ್ ಅಪ್ ಮಾಡಿ, ಸಮ್ ಅಪ್ ಮಾಡಿದ್ರೆ ಇದೇ ಜಾಸ್ತಿ ಆಕ್ಚುಲಿ, ಇದು ಕಮ್ಮಿ. ಜೊತೆಗೆ ಸ್ಟೀರಿಕ್ ಇಂಡರೆನ್ಸ್ ಎರಡು ಕಂಪೇರ್ ಮಾಡಿದ್ರೆ ಇಲ್ಲಿ ಕಮ್ಮಿ, ಇಲ್ಲಿ ಜಾಸ್ತಿ. ನ್ಯೂಕ್ಲಿಯೋಫೈಲು ಈಗ ಇದೇ ಸೈಡ್ ಅಲ್ಲಿ ಬಂದು ಅಟ್ಯಾಕ್ ಮಾಡ್ಬೇಕು ಅಂತ ನಾನು ಎಲ್ಲೂ ಹೇಳಿಲ್ಲ. ನ್ಯೂಕ್ಲಿಯೋಫೈಲು ನಿಮ್ಗೆ ಈ ಕಡೆನೂ ಬಂದು ಅಟ್ಯಾಕ್ ಮಾಡ್ಬೋದು. ಪ್ಲೇನಾರ್ ಸ್ಟ್ರಕ್ಚರ್ ಇದು, ಕಾರ್ಬನ್ sp2 ಹೈಬ್ರಿಡೈಸ್, ಅಬೌವ್ ದ ಪ್ಲೇನ್ ಬಿಲೋ ದ ಪ್ಲೇನ್ ಅಟ್ಯಾಕ್ ಮಾಡ್ಬೋದು, ರೈಟ್? ಸೊ ಸಿ ಏನಿದೆ ಅದು ಮೋರ್ ರಿಯಾಕ್ಟಿವ್ ದ್ಯಾನ್ ಅಸಿಟೋನ್. ಓಕೆ, ಇನ್ನು ಒಂದು ನೆನ್ಪಿಟ್ಕೊಳ್ಳಿ, ಆಲ್ವೇಸ್ ರಿಮೆಂಬರ್ reactivity of ketone is always less whether you have taken aliphatic aldehyde or aromatic aldehyde. ಆಲ್ಡಿಹೈಡ್ ಇತ್ತು ಅಂದ್ರೆ ಅದು ಮೋರ್ ರಿಯಾಕ್ಟಿವ್ ಕೀಟೋನ್ ಗಿಂತ, ಅದು ಆರೋಮ್ಯಾಟಿಕ್ ಆದ್ರೂ ಆಗಿರ್ಲಿ ಆಲಿಫ್ಯಾಟಿಕ್ ಆದ್ರೂ ಆಗಿರ್ಲಿ, ಅದನ್ನ ನೆನ್ಪಿಟ್ಕೊಳ್ಳಿ ಫಸ್ಟ್. ಓಕೆ, ಸೊ ಕೀಟೋನ್ ಇಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಆಲ್ಡಿಹೈಡ್, ರಿಮೆಂಬರ್. ಕ್ಲಿಯರ್ ಆಗಿದೆ ಹೇಳಿದ್ ನಾನು? ಎಸ್ ಸರ್. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಇದ್ರಲ್ಲಿ? ಓಕೆ, ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ. ಯಾಕಂದ್ರೆ ಇದು ಏನು ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಗೆ ನಾವು ರಿಯಾಕ್ಟಿವಿಟಿ ಆರ್ಡರ್ ಅರೇಂಜ್ ಮಾಡ್ತಿದೀವಿ ನೋಡಿ, ಇದ್ರ ಮೇಲೆ ಗ್ಯಾರಂಟಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಕ್ವಶನ್ ಇರುತ್ತೆ. ನೀವು ಬೇಕಾದ್ರೆ ಕ್ವಶನ್ ಪೇಪರ್ಸ್ ತೆಗೆದು ಅಬ್ಸರ್ವ್ ಮಾಡಿ, ಪಕ್ಕಾ ಈ ರಿಯಾಕ್ಟಿವಿಟಿ ಆರ್ಡರ್ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಸಿಂಪಲ್ ಸೆನ್ಸ್ ಇದು, ಸಿಂಪಲ್ ಕಾಮನ್ ಸೆನ್ಸ್ ಅಷ್ಟೇ, ನಾವು ನೋಡ್ಕೊಂಡು ಅಬ್ಸರ್ವ್ ಮಾಡ್ಬೇಕು. ಓಕೆ, ಫೈನ್. ಸರ್ ಅಸಿಟೋನ್ ಮತ್ತೆ ಬೆಂಜೋಫಿನಾನ್ ಎರಡರಲ್ಲಿ ಯಾವ್ದು ಲೆಸ್ ರಿಯಾಕ್ಟಿವ್? ಅಸಿಟೋನ್ ಮತ್ತೆ ಬೆನ್ಜೋಫಿನಾನ್. ಬೆನ್ಜೋಫಿನಾನ್ ಅಂದಾಗ ನೋಡಪ್ಪ, ಇಲ್ಲೊಂದು ಬೆನ್ಸಿನ್ ರಿಂಗ್ ಬರುತ್ತಾ? ಎಸ್. ಈ ಸ್ಟ್ರಕ್ಚರ್ ಒಂದು ಲಾಸ್ಟ್ ಅಲ್ಲಿ ಬರ್ದಿದೆ ಅನ್ಕೋತೀನಿ. ಈಗ ಇಲ್ಲಿ ಪ್ಲಸ್ ಆರು, ಇಲ್ಲಿ ಪ್ಲಸ್ ಆರು. ಇವಾಗ ನೀನ್ ಹೇಳು, ಯಾವ್ದು ಲೀಸ್ಟ್? ಸರ್ ಅಸಿಟೋನ್. ಬೆನ್ಜೋಫಿನಾನ್ ಕಣಪ್ಪ. ನೋಡಿ ಇಲ್ಲಿ ಪ್ಲಸ್ ಐ ಅಡಿಷನ್ ಮಾಡೋದಕ್ಕೂ ಪ್ಲಸ್ ಆರ್ ಅಡಿಷನ್ ಮಾಡೋದಕ್ಕೂ ಎರಡೂನು ಸಮ್ ಅಪ್ ಮಾಡೋ. ಲಾಸ್ಟ್ ರಿಯಾಕ್ಷನ್ ಅಲ್ಲಿ ಪ್ಲಸ್ ಆರ್ ಇರ್ಲಿಲ್ಲ, ಇಲ್ಲಿ ಎಚ್ ಮಾತ್ರ ಇತ್ತು.
ಅವಾಗ ಬರೀ ಒಂದೇ ಪ್ಲಸ್ ಆರ್, ಇಲ್ಲಿ 2 ಪ್ಲಸ್ ಆಗಿತ್ತು, ಸೊ ಅದಕ್ಕೆ ಇದು ಡಾಮಿನೇಟ್ ಆಯ್ತು. ಬಟ್ ಈ ಕೇಸ್ ಅಲ್ಲಿ ಎರಡೂ ಕಡೆ ಪ್ಲಸ್ ಆರ್ ಇದೆ, ಸಮ್ ಮಾಡಿದಾಗ ಇದೇ ಡಾಮಿನೇಟ್ ಆಗೋದು. ಅರ್ಥ ಆಗ್ತಿದ್ಯಾ? ಸೊ ಅವಾಗ ಬೆಂಜೋಫಿನಾನೇ ಮೋರ್ ರಿಯಾಕ್ಟಿವ್ ಆಗುತ್ತೆ, ಐ ಮೀನ್ ಲೀಸ್ಟ್ ರಿಯಾಕ್ಟಿವ್ ಆಗುತ್ತೆ. ಲಾಸ್ಟ್ ಅಲ್ಲಿ ಅದೇ ಬರ್ದಿದೀವಲ್ವಾ ಲಾಸ್ಟ್ ಕ್ವಶನ್. ಇದಕ್ಕಿಂತ ಹಿಂದೆ ಒಂದ್ ಕೇಳಿದೆ, ಅಸಿಟೋನು ಮತ್ತೆ ಅಸಿಟೋಫಿನಾನ್ ಮತ್ತೆ ಬೆಂಜೋಫಿನಾನ್ ತಗೊಂಡಿದ್ವಿ. ಅಲ್ಲಿ ನೀವೇನ್ ಹೇಳಿದ್ರಿ? ನೀವೇ ಹೇಳಿದೀರಾ ಎ ಫಸ್ಟ್ ಮೋರ್ ರಿಯಾಕ್ಟಿವ್ ಅಂತ, ಅಂದ್ರೆ ಅಸಿಟೋನ್ ಮೋರ್ ರಿಯಾಕ್ಟಿವ್ ಅಂತ ನೀವೇ ಹೇಳಿದ್ರಿ. ನೆಕ್ಸ್ಟ್ ಅದಾದ್ಮೇಲೆ ಅಸಿಟೋಫಿನಾನ್, ಆಮೇಲೆ ಬೆಂಜೋಫಿನಾನ್. ಅರ್ಥ ಆಯ್ತಾ ಈಗ? ಸೊ ಎಲ್ರಿಗೂ ಅರ್ಥ ಆಗಿದೆ ಇದು ಕಾನ್ಸೆಪ್ಟ್? ಮರ್ತೋಗ್ಬೇಡಿ, ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಏನಾದ್ರು ಮರ್ತಂಗ ಆಯ್ತು ಅಂದ್ರೆ ಈ ವಿಡಿಯೋಗಳನ್ನ ಪುನಃ ನೋಡಿ, ನಾನು ಅಪ್ಲೋಡ್ ಮಾಡಿರ್ತೀನಿ ಯೂಟ್ಯೂಬ್ ಅಲ್ಲಿ. ಓಕೆ, hope this is clear to everyone. Okay, so I'll clear this now. So isto few things we wanted to discuss with you. So next what I will do is I'll take up some questions with related to NEET and CET related ಆಗಿರೋ question ತಗೊಂಡು solve ಮಾಡೋಣ. ಸೊ ನೆನ್ನೆ ಸೆಕೆಂಡ್ ಕ್ವಶನ್ ಡಿಸ್ಕಸ್ ಮಾಡ್ತಿದ್ವಿ. ಸೆಕೆಂಡ್ ಕ್ವಶನ್ ಅಲ್ಲಿ ಆಪ್ಷನ್ ಸಿ ಮಿಥೈಲ್ ಸಯನೈಡ್ ಇಸ್ ರೈಟ್ ಅಂತ ಹೇಳಿದ್ವಿ, ರೈಟ್? ಸೊ ಅದು ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಯಾವುದು? ಥರ್ಡ್ ಒನ್. ಸೊ ಇದು ಸಿಂಪಲ್ ಆಗಿ ಥರ್ಡ್ ಒನ್. ಅಸಿಟೋನ್ ಈಸ್ ಒಬ್ಟೈನ್ಡ್ ಬೈ ದ ಓಝೋನೋಲಿಸಿಸ್ ಆಫ್. ಯಾವ್ದನ್ನ ಓಝೋನೋಲಿಸಿಸ್ ಮಾಡಿದ್ರೆ ನಮ್ಗೆ ಅಸಿಟೋನ್ ಬರುತ್ತೆ? Sir, option D, isobutene. ಸೊ ಆಪ್ಷನ್ ಡಿ ನೋಡಿ, ಐಸೋಬ್ಯೂಟಿನ್ ಇಸ್ ರೈಟ್ ಅಲ್ವಾ? ಸೊ ಇದು ಐಸೋಬ್ಯೂಟಿನ್ ಸ್ಟ್ರಕ್ಚರ್, ಡಬಲ್ ಬಾಂಡ್ CH2 ಐಸೋಬ್ಯೂಟಿನ್. ಸೊ ಇದನ್ನ ನಾವು ಓಝೋನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಇಲ್ಲಿ ಬ್ರೇಕ್ ಆಗುತ್ತೆ, ಇಲ್ಲಿ ಒಂದು ಓ ಕೂತ್ಕೊಳ್ಳುತ್ತೆ, ಇಲ್ಲಿ ಒಂದು ಓ ಕೂತ್ಕೊಳ್ಳುತ್ತೆ, ಇನ್ನೊಂದು ಓ H2O2 ಜೊತೆ ಕಂಬೈನ್ ಆಗುತ್ತೆ. ಸೊ ಇಲ್ಲಿ CH3 C ಡಬಲ್ ಬಾಂಡ್ CH3, ಇದು HCHO ಫಾರ್ಮಾಟೆಡ್, ಒಂದು ಅಸಿಟೋನ್ ಮತ್ತೆ ಫಾರ್ಮಾಟೆಡ್ ಬರುತ್ತೆ. ಕ್ಲಿಯರ್ ಆಗಿದೆ ಅದು? ರಿಯಾಕ್ಷನ್ಸ್ ನೀವು ಬೇಕಾದ್ರೆ ಟ್ರೈ ಮಾಡಬಹುದು. ಓಕೆ, ಸೊ ಅದು ಮಾಡಿಸಿದೀನಿ ಅನ್ಕೋತೀನಿ, ಇಲ್ಲಾಂದ್ರೆ ನೀವು ಬರೀಬಹುದು. ಅದೇ ನೋಡಿ, ಇಲ್ಲಿ ನಮ್ಗೆ ಈ ಸ್ಟ್ರಕ್ಚರ್ ಗಳನ್ನ ಬರ್ಕೊಳ್ಳೋದು ಗೊತ್ತಿದ್ಬಿಟ್ರೆ ಮೋಸ್ಟ್ ಆಫ್ ದ ರಿಯಾಕ್ಷನ್ಸ್ ಮಾಡ್ಬಿಡ್ತೀವಿ ನಾವು. ಸೊ ಯಾವಾಗ ಸ್ವಲ್ಪ ಸ್ಟ್ರಕ್ಚರ್ ಬರ್ಕೊಳ್ಳೋದು ಕನ್ಫ್ಯೂಷನ್ ಇರುತ್ತೆ, ಸೊ ದೆನ್ ಇಟ್ ವಿಲ್ ಬಿ ಲಿಟ್ ಮೋರ್ ಡಿಫಿಕಲ್ಟ್ ಟು ಅಸ್. ಸೊ ವಿಲ್ ಡೂ ಒನ್ ಮೋರ್ ಕ್ವಶನ್, ಲಾಸ್ಟ್ ಕ್ವಶನ್ ಅಂಡ್ ಕ್ಲೋಸ್ ದಿಸ್. ಓಕೆ, ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್. Fourth one, how many isomeric compounds with the molecular formula C5H10O are possible? ಎಷ್ಟು isomeric compounds na ನಾವು ಬರಿಬಹುದು for the molecular formula C5H10O? ಸೊ ಟೋಟಲ್ ಎಷ್ಟು ಬರಿಬಹುದು?
ನಾನು ಲಾಸ್ಟ್ ಆಲ್ಕೋಹಾಲ್ಸ್ ಅಲ್ಲಿ ಮಾಡ್ಬೇಕಾದ್ರೆ ನಿಮ್ಗೊಂದು ಮೆಥಡ್ ಹೇಳಿದ್ದೆ, ಅದನ್ನ ಇಲ್ಲಿಗೆ ಅಪ್ಲೈ ಮಾಡ್ಬೇಡಿ. ಇದು ಆಲ್ಡಿಹೈಡ್. ಓಕೆ, ಆಲ್ಡಿಹೈಡ್ ಆಲ್ಕೋಹಾಲ್ಗೆ ಅಪ್ಲೈ ಮಾಡಕ್ ಆಗಲ್ಲ. ಓಕೆ, ಸೊ C5 ಅಂದ್ರೆ 5 ಕಾರ್ಬನ್, 5. ಅದ್ರಲ್ಲಿ 1 ಕಾರ್ಬನ್ಗೆ ಡಬಲ್ ಬಾಂಡ್ ಓ ಹಾಕ್ಬೇಕು, ಆಲ್ಡಿಹೈಡ್ ಆಗಿರೋದ್ರಿಂದ. ಮತ್ತೆ H ಅಟ್ಯಾಚ್ ಆಗಿರುತ್ತೆ. ಸೊ 10H ಅಲ್ಲಿ ಇಲ್ಲಿ 1 H ಆಯ್ತು, ಇನ್ನು ಇಲ್ಲೊಂದು ಓ ಆಯ್ತು. ಸೊ ರಿಮೈನಿಂಗ್ ಅಷ್ಟಕ್ಕೂ H ಆಡ್ ಮಾಡ್ತೀವಿ. ಓಕೆ, ಇದು ಒಂದು ಸ್ಟ್ರಕ್ಚರ್. ಸೊ ನೆಕ್ಸ್ಟ್ 1 ಕಾರ್ಬನ್ ಕಿತ್ತಾಕೋಣ. ತೆಗೆದು ಇಲ್ಲಿ ಹಾಕ್ಬೋದು. ಸೊ ಇದು ಸೆಕೆಂಡ್ ಸ್ಟ್ರಕ್ಚರ್ ಆಗುತ್ತೆ. ಓಕೆ, ಈ ಕಾರ್ಬನ್ ಈ ಪೊಸಿಷನ್ ಮೂವ್ ಮಾಡಿದ್ರು ಆಗುತ್ತೆ. ನೋಡಿ, ಇದು ಕೂಡ ಒಂದು ಸ್ಟ್ರಕ್ಚರ್. ನನ್ನ ಹೈಡ್ರೋಜನ್ಸ್ ಎಲ್ಲ ಕಾರ್ಬನ್ಗೂ ಬರ್ದಿಲ್ಲ, ನೀವು ಫಿಲ್ ಮಾಡ್ಕೊಳ್ಳಿ. ನೀವು ಟ್ರೈ ಮಾಡಿ ಇನ್ನೊಂದ್ಸಲ ಕೂತ್ಕೊಂಡು. ನಾನು ಬರ್ದ್ರು ಇನ್ನೊಂದ್ಸಲ ನೀವು ಟ್ರೈ ಮಾಡಿ. ಸರ್ 5 ಸ್ಟ್ರಕ್ಚರ್ಸ್ ಸರ್. 5 ಓಕೆ. ನೋಡಿ, ಇಲ್ಲಿ ನಾನು ಹೇಳ್ತೀನಿ ಈಗ 5 ಮತ್ತೆ ಇನ್ನೆಷ್ಟು ಬರುತ್ತೆ ಅಂತ. ಸೊ ನೆಕ್ಸ್ಟ್ ಈಗ ಇಲ್ಲಿ ಕಾರ್ಬನ್ ತೆಗೆದು ಇಲ್ಲಿಗೆ ಅಟ್ಯಾಚ್ ಮಾಡ್ಬೋದು ನಾವು. ಸೊ C ಡಬಲ್ ಬಾಂಡ್ ಓ, ಸಿ, ಇಲ್ಲೊಂದು ಕಾರ್ಬನ್, ಇಲ್ಲೊಂದು ಕಾರ್ಬನ್, ಮತ್ತೆ ಇದೊಂದು ಕಾರ್ಬನ್. ಅಷ್ಟಾಯ್ತು. 1 2 3 4 5 ಆಗಿದೆ. ಓಕೆ, ಸೊ 1 2 3 and 4 ಆಯ್ತಾ? 4 ಸ್ಟ್ರಕ್ಚರ್ಸ್ ಆಯ್ತು. ಓಕೆ, ಸೊ ಇದಿಷ್ಟು ಯಾವ ಸ್ಟ್ರಕ್ಚರ್ಸ್ ಆಲ್ಡಿಹೈಡ್ ಆಯ್ತು. ಸೊ ನೆಕ್ಸ್ಟ್ ಕೀಟೋನ್ ಟ್ರೈ ಮಾಡ್ಬೋದು ನಾವು. ಸೊ ಕೀಟೋನ್ಗೆ ನೋಡಿ, C ಡಬಲ್ ಬಾಂಡ್ ಓ ಬರ್ಬೇಕು ಒಂದ್ ಕಡೆಗೆ, ಇನ್ನು ಉಳಿದಿದೆಲ್ಲ H ಹಾಕ್ಬೇಕು. 5 ಕಾರ್ಬನ್, 1 2 3 4 and 5. ಓಕೆ, ಇದು ಕೀಟೋನ್ C ಡಬಲ್ ಬಾಂಡ್ ಓ. ಈ ಡಬಲ್ ಬಾಂಡ್ ನ ಸೆಂಟರ್ಗೆ ಶಿಫ್ಟ್ ಮಾಡೋಣ. ಓಕೆ, ಇದಾಯ್ತು. ನೆಕ್ಸ್ಟ್ 1 ಕಾರ್ಬನ್ ತೆಗೆದು ಪೊಸಿಷನ್ ಚೇಂಜ್ ಮಾಡಿ. ಓಕೆ, ಸೊ ಇದೊಂದು. ಓಕೆ, ಸಿಕ್ಸ್ ಸ್ಟ್ರಕ್ಚರ್ಸ್ ಸರ್. 6 ಇದೆಯಾ? 7 ಇರ್ಬೇಕಲ್ವಾ ಇಲ್ಲಿ? 7. 7 ಇದೆ. ಇದು 1 2 3 4 5 6 7. ಇನ್ಯಾವ್ದಾದ್ರು ಬರೀಬಹುದು, ಚೆಕ್ ಮಾಡ್ಬೇಕು ನಾವು. ಸೊ ಹೋಪ್ಫುಲಿ ಇನ್ಯಾವ್ದು ಆಗಲ್ಲ. ಅಂದ್ರೆ ಇನ್ಯಾವ್ದಾದ್ರು ಮಾಡಿದ್ರೆ ಹೈಡ್ರೋಜನ್ ಸ್ಯಾಟಿಸ್ಫೈ ಆಗಲ್ಲ. ಓಕೆ, ಸೊ ಟ್ರೈ ಮಾಡಿ ನೋಡಿ. ಸೊ ಟೋಟಲಿ 7 ಸ್ಟ್ರಕ್ಚರ್ಸ್ ಬರೀಬೋದಪ್ಪ. ಗೊತ್ತಾಗಿದ್ಯಾ? ಓಕೆ, ಸೊ ಸ್ಟ್ರಕ್ಚರ್ಸ್ ಬೇಕಾದ್ರೆ ಬರ್ಕೊಳ್ಳಿ. ಒಂದ್ಸತಿ ಟ್ರೈ ಮಾಡಿ, ನೀವು ಒಂದ್ಸತಿ ಟ್ರೈ ಮಾಡಿ. ನಾನು ಹಂಗೆ ರಫ್ ಆಗಿ ಬರ್ದಿದ್ದೀನಿ. ಅದಕ್ಕಿಂತನೂ ಜಾಸ್ತಿ ಬರೀಬೋದ ಒಂದ್ಸತಿ ಚೆಕ್ ಮಾಡಿ. ದಾಟ್ ಕೇಸ್ ನನಗೆ ತಿಳಿಸಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಕಂಟಿನ್ಯೂ ಅಬೌಟ್ ದಟ್. ಓಕೆ, ಸೊ ಇಷ್ಟು ಕ್ಲಿಯರ್ ಆಗಿದೆ ಎಲ್ರಿಗೂ? Yes sir. ಓಕೆ, ಸೊ ಇದಕ್ಕೆ 4th ಒನ್ಗೆ ಆಪ್ಷನ್ ಆನ್ಸರ್ 7 D 7. Okay, fine. So I'll stop at this point.